ಸ್ವಚ್ಛತಾ ಆಂದೋಲನ ಇದು ಯಾರಿಗೂ ಹೊಸದಲ್ಲ. ರಾಷ್ಟ್ರದ ಮಹಾತ್ಮ ಗಾಂಧಿಯವರು ಪ್ರಾರಂಭ ಮಾಡಿದ ಪವಿತ್ರ ಕಾರ್ಯಕ್ರಮ ಎಂದು ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಅವರು ಜೊಯ್ಡಾದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಜನರು ಈ ಕಾರ್ಯಕ್ರಮ ಕೆಲವು ಅಂಶ ಮರೆಯುತ್ತಿದ್ದಾರೆ. ನಾವು ಯಾಕೆ ಸ್ವಚ್ಛತೆ ಮಾಡಬೇಕು ಎಂಬ ಭಾವನೆ ಬಂದಿದೆ. ಎಲ್ಲಾ ಸರ್ಕಾರದ ಕಡೆಯಿಂದ ಆಗಬೇಕು, ಎಲ್ಲಾ ಸರ್ಕಾರ ಕಡೆಯಿಂದನೇ ಆಗಬೇಕು ನಿಜ. ಆದರೆ ಸ್ವಚ್ಛತೆ ಇಲ್ಲದೆ ದುಷ್ಪರಿಣಾಮಗಳು ಏನಿದೆ ಎಂದು ಇದರ ಬಗ್ಗೆ ಚಿಂತನೆ ಮಾಡಬೇಕು. ಕಾಯಿಲೆ ಬರುವುದು, ರೋಗಗಳು ಹರಡುವುದು, ಆದ್ದರಿಂದ ಮಾನವನ ಆರೋಗ್ಯ ಹಾಳಾಗುವುದು, ಮಕ್ಕಳ ಆರೋಗ್ಯ ಹಾಳಾಗುವುದು. ಹಾಗಾಗಿ ಮನೆ ಮನೆ ಅಂಗಳ ಊರು ಸ್ವಚ್ಛ ಆಗಿರಬೇಕು ಎಂದು ತಿಳಿಸಿದ್ದಾರೆ. ಇದೆಲ್ಲ ಸರ್ಕಾರದಿಂದ ಮಾಡಬೇಕು, ತಪ್ಪಲ್ಲ. ಆದರೆ ಸರ್ಕಾರದಿಂದ ಮಾಡಬೇಕಾದ್ರೆ ಎಷ್ಟು ವರ್ಷ ಆಗಬಹುದು ವಿಚಾರ ಮಾಡಬೇಕು. ಹಾಗಾಗಿ ನಾವು ಸ್ವಯಂ ಪ್ರೇರಣೆಯಿಂದ ಇಂತಹ ಕಾರ್ಯಕ್ರಮ ಯಾಕೆ ಮಾಡಬಾರದು? ಆದರೆ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಾನು ಮಾಡುತ್ತಾ ಇದ್ದೇನೆ. ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಇಡೀ ನನ್ನ ಹಳಿಯಾಳ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಳಿಯಾಳ ತಾಲೂಕಾ ಗ್ರಾಮೀಣ ಪಟ್ಟಣ, ಜೊಯ್ಡಾ ತಾಲೂಕಾ ಪಟ್ಟಣ, ಗ್ರಾಮ, ದಾಂಡೇಲಿ, ಹಳ್ಳಿ, ಗ್ರಾಮ ಎಲ್ಲ ಭಾಗದಲ್ಲೂ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಒಳ್ಳೆಯ ವಿಚಾರ. ಸ್ವಚ್ಛತಾ ಆಂದೋಲನಕ್ಕೆ ಪೂರ್ಣ ವಿರಾಮ ಇಲ್ಲ. ಸ್ವಯಂ ಪ್ರೇರಣೆಯಿಂದ ಮಾಡಬೇಕು. ನಮ್ಮ ಊರು, ಗ್ರಾಮ ಸ್ವಚ್ಛ ಇರಬೇಕು. ಈ ಪ್ರಜ್ಞೆ ಎಲ್ಲರಲ್ಲೂ ಇರಬೇಕು. 3 ದಿನ ಹಳಿಯಾಳ, ದಾಂಡೇಲಿ, ಜೊಯ್ಡಾದಲ್ಲಿ 3 ದಿನ ನಡೆಯಲಿದೆ. ಎಲ್ಲರೂ ಸಹಭಾಗಿ ಆಗಬೇಕು. ಯುವಕರು, ಯುವತಿಯರು, ವಿದ್ಯಾರ್ಥಿಗಳು, ಅಕ್ಕ ತಂಗಿಯರು, ತಾಯಿ ತಂದೆಯರು, ಯುವ ಸ್ನೇಹಿತರು ಭಾಗಿಯಾಗಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ಮಧುರೆಡ್ಡಿ, ಪ್ರೆಸ್ ಪವರ್ ಟಿವಿ, ಜೊಯ್ಡಾ. ಸ್ವಚ್ಛತಾ ಆಂದೋಲನ ಇದು ಯಾರಿಗೂ ಹೊಸದಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಪ್ರಾರಂಭ ಮಾಡಿದ ಒಂದು ಪವಿತ್ರ ಕಾರ್ಯಕ್ರಮ ಇದು. ಅದು ನನ್ನ ಕಾಣಿಸ್ತದೆ ಇತ್ತೀಚಿನ ದಿನದಲ್ಲಿ ಜನ ಈ ಕಾರ್ಯಕ್ರಮ ಕೆಲವು ಅಂಶ ಮರೆತಿದ್ದಾರೆ. ಅದೊಂದು ಭಾವನೆ ಬಂದಿದೆ, ನಾವ್ಯಾಕೆ ಸ್ವಚ್ಛತೆ ಮಾಡಬೇಕು, ಎಲ್ಲ ಸರ್ಕಾರ ಕಡೆಯಿಂದ ಆಗಬೇಕು. ನಿಜ, ಎಲ್ಲ ಸರ್ಕಾರ ಕಡೆಯಿಂದ ಆಗಬೇಕು ನಿಜ. ಆದರೆ ಸ್ವಚ್ಛತೆ ಇಲ್ಲದೆ ದುಷ್ಪರಿಣಾಮಗಳು ಏನು ಅದ್ರ ಬಗ್ಗೆನೂ ಚಿಂತನೆ ಮಾಡಬೇಕು. ಕಾಯಿಲೆ ಬರುವುದು, ಈ ರೋಗಗಳು ಹರಡೋದು, ಅದರಿಂದ ಜನರ ಮಾನವದ ಆರೋಗ್ಯ ಹಾಳಾಗುವುದು, ಮಕ್ಕಳ ಹಾಳಾಗುವುದು, ಈ ದುಷ್ಪರಿಣಾಮಗಳು ಆಗ್ತವೆ. ಹಾಗಾಗಿ ನಮ್ಮ ಮನೆಯೂ ನಾವು ಸ್ವಚ್ಛ ಇರಬೇಕು, ಮನೆ ಆಂಗಣನೂ ಸ್ವಚ್ಛ ಇರಬೇಕು, ನಮ್ಮ ಊರು ಸ್ವಚ್ಛ ಇರಬೇಕು. ಇದೆಲ್ಲ ಸರ್ಕಾರದಿಂದ ಮಾಡಬೇಕಂತ ಹಿಡಿಯೋದು ಏನು ತಪ್ಪಲ್ಲ. ಆದರೆ ಸರ್ಕಾರ ಇದೆಲ್ಲ ಮಾಡಬೇಕಾದ್ರೆ ಎಷ್ಟು ವರ್ಷ ಆಗ್ಬೋದು ಅಂದಾಜು ಮಾಡಿ. ಹಾಗಾಗಿ ನಾವು ಸ್ವಯಂ ಪ್ರೇರಣೆಯಿಂದ ನಮ್ಮ ಹಿತದಲ್ಲಿ, ನಮ್ಮ ಆರೋಗ್ಯ ಹಿತದಲ್ಲಿ ನಾವು ಇಂಥ ಕಾರ್ಯಕ್ರಮ ಯಾಕೆ ಮಾಡಬಾರ್ದು? ಹಾಗೆ ನಾನು ಹಲವಾರು ವರ್ಷದಿಂದ ನಿರಂತರವಾಗಿ ಸ್ವಚ್ಛತಾ ಆಂದೋಲನ ಮಾಡ್ತಾ ಬಂದಿದ್ದೇನೆ. ಈ ಬಾರಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. ಇಡೀ ನನ್ನ ಹಳ್ಯಾಳ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಹಳ್ಯಾಳ ಇಡೀ ತಾಲೂಕಾ, ಹಳ್ಯಾಳ ಪಟ್ಟಣ ಬಿಟ್ಟು ಎಲ್ಲ ಗ್ರಾಮಗಳು ಬಂದು, ಜೋಡಾ ತಾಲೂಕಾ, ಇಡೀ ಜೋಡಾ ತಾಲೂಕಿನ ಗ್ರಾಮಗಳು ಬಂದು, ದಾಂಡೇಲಿ ತಾಲೂಕಾ, ಇಡೀ ದಾಂಡೇಲಿ ತಾಲೂಕಾ ಮತ್ತು ಅಲ್ಲಿಂದ 4 ಪಂಚಾಯತ್ ಇವರೆಲ್ಲ ಹಳ್ಳಿಗಳು ಬಂದು, ನಮ್ಮ ಮುಂಜಾನೆಯಿಂದ ಹಲವಾರು ಕಡೆ ಭೇಟಿ ಕೊಟ್ಟಿದೆ. ಹಳ್ಯಾಳದಲ್ಲಿ, ದಾಂಡೇಲಿಯಲ್ಲಿ, ಇದು ಜೋಡಾದಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲ ಕಡೆ ಭಾಳ ಉತ್ಸಾಹದಿಂದ ಯುವ ಯುವತಿಯರು, ಮುಖ್ಯವಾಗಿ ಮಹಿಳೆಯರು ಭಾಗವಹಿಸಿದ್ದು ಭಾಳ ಸಂತೋಷ. ಸ್ವಚ್ಛತಾ ಆಂದೋಲನಕ್ಕೆ ಪೂರ್ಣ ವಿರಾಮ ಇಲ್ಲ. ಇದು ನಾವು ಸ್ವಯಂ ಪ್ರೇರಣೆಯನ್ನು ಮಾಡಬೇಕು. ಯಾರು ಮಾತು ಕೇಳಲ್ಲ. ನಮ್ಮ ಮನೆ, ನಮ್ಮ ಅಂಗಳ ನಾವು ಸ್ವಚ್ಛ ಇಡಬೇಕು. ನಮ್ಮ ಊರು, ನಮ್ಮ ಗ್ರಾಮ ನಾವು ಸ್ವಚ್ಛ ಇಡಬೇಕು. ಈ ಪ್ರಜ್ಞೆ ಎಲ್ಲರಲ್ಲಿ ಇರಬೇಕು. ಇದು ನಮ್ಮ ಹಿತದೃಷ್ಟಿಯಿಂದ ಅದೇ, ನಮ್ಮ ಸಲುವಾಗಿ ಅದೇ, ನಮ್ಮವ್ರಿಗೂ ಅದೇ. ಹಾಗಾಗಿ ಸ್ವಚ್ಛತಾ ಆಂದೋಲನದಲ್ಲಿ ಯಾರು ಭಾಗವಹಿಸಿದ್ದಾರೆ ಅವರಿಗೆಲ್ಲರೂ ನಮ್ಮನ್ನು ಇದು 3 ದಿನ ನಡೀತದೆ. ನಿನ್ನೆ ಹಳ್ಯಾಳ ನಡೀತದೆ, ಇವತ್ತು ಹಳ್ಯಾಳದಲ್ಲಿ ಅದೇ, ನಾಳೆ ಹಳ್ಯಾಳ ಮುಗಿತದೆ. ದಾಂಡೇಲಿ ಜೋಡಾದಲ್ಲಿ ಇವತ್ತು ನಡೆದಿದೆ. ಇವತ್ತು ನಾಳೆ ನಾಡ್ದು 3 ದಿನ ದಾಂಡೇಲಿ ಇಲ್ಲದೆ, ಜೋಡಾದಲ್ಲಿ ಇಲ್ಲದೆ, ಹಳ್ಯಾಳದಲ್ಲಿ ಇನ್ನೂ 2 ದಿನ ಇದೆ. ಹಾಗೆಲ್ಲರೂ ಸಹಭಾಗಿ ಆಗಬೇಕು. ಯುವಕರು, ಯುವತಿಯರು, ವಿದ್ಯಾರ್ಥಿಗಳು, ಅಕ್ಕ ತಂಗಿಂದಿರು, ತಾಯಿಂದಿರು, ಹಿರಿಯವರು, ಯುವ ಸ್ನೇಹಿತರು
ಎಲ್ಲರೂ ಭಾಗವಹಿಸಬೇಕಾಗಿ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ.